ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬದನೆಕಾಯಿ ಚಟ್ನಿ ಮಾಡೋಣ ಅಂತ. ಸೊ ಹಾಗಾಗಿ ಬದನೆಕಾಯಿ ತೊಗೊಂಡು ನೀರಲ್ಲಿ ಚೆನ್ನಾಗೆಲ್ಲ ತೊಳೆದು ಇದರಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ವಿ ಸ್ವಲ್ಪ ಉಪ್ಪಾಕಿ. ಇಲ್ಲ ಅಂತಂದರೆ ಮತ್ತೆ ಫುಲ್ ಕರ್ಕರಗಾಗಿಬಿಡುತ್ತೆ ಅದು. ಸೊ ಅದಕ್ಕೆ ಈರುಳ್ಳಿಯನ್ನು ತೊಗೊಂಡಿದ್ದೀವಿ, ಹಾಗೆ ಹಸಿಮೆಣಸಿನ್ಕಾಯಿ ಹಾಗೂ ಟೊಮೆಟೊ ಆ್ಯಂಡ್ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಓಕೆ, ಇಷ್ಟಿದ್ರೆ ಸಾಕು. ಇವಾಗ ಇಷ್ಟು ತರಕಾರಿ ಇದ್ದರೆ ಆರಾಮಾಗಿ ಬೇಗ ಚಟ್ನಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ ಕಾಯೋದಕ್ಕೆ. ಸೊ ಇವಾಗ ಕುಕ್ಕರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈ ಚಟ್ನಿಗೆ ಸ್ವಲ್ಪ ಕೂಡ ನೀರನ್ನು ಬಳಸಬಾರ್ದು. ಸೊ ಎಣ್ಣೆ ಎಲ್ಲ ಇದೆಲ್ಲ ಹಾಕಬೇಕು ಈ ಚಟ್ನಿ. ಸ್ವಲ್ಪ ಸಾಕು. ಓಕೆ, ಸೊ ಇಷ್ಟು ಎಣ್ಣೆ ಇದ್ದರೆ ಸಾಕು ಇದಕ್ಕೆ. ಅದಕ್ಕೆ ಒಂದಿಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದು ಅಥವಾ ಎರಡನ್ನು ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಬೇಕಷ್ಟು. ಇದು ಸ್ವಲ್ಪ ಇದಾಗಲಿ, ಜೋರಾಗಿ ಇಟ್ಕೊಳ್ಳಿ. ಸೊ ಇವಾಗ ಇದೆಲ್ಲ ಕಾದಿದೆ. ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯನ್ನು ಹಾಕೊಳ್ಳೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದನ್ನು. ಹಾಗೆ ಇವಾಗ ಕುಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಇದಕ್ಕೆ ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ, ತುಂಬ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕೊಳ್ತೀವಿ, ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇದು ಇನ್ನು ಹಾಫ್ ಕುಕ್ಡ್ ಆಗಿದೆ. ಸೊ ಇದಕ್ಕೆ ಇವಾಗ ಕಟ್ ಮಾಡಿರುವಂತಹ ಬದನೆಕಾಯನ್ನು ಹಾಕೊಳ್ಳೋಣ. ಇದನ್ನೊಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು 1-2-3 ನಿಮಿಷ ಟರ್ನ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇದನ್ನು ಇನ್ನೂ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ವಿಸಿಲ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. 2 ವಿಸಿಲ್ ಬರಲಿ. ಇದು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಕ್ಲೋಸ್ ಮಾಡೋಣ. ಓಕೆ, ಸೊ
ಸೊ ಇದು 2 ವಿಸಿಲ್ ಆಗೋದಕ್ಕೆ ಬಿಟ್ಬಿಡಿ. ಓಕೆ ನೋಡಿ, ಇವಾಗ ಈ ಥರ ಆಗಿದೆ. ಸೊ ಇದನ್ನು ಸ್ವಲ್ಪ ಉಪ್ಪು ತಗೊಂಡು ಮಸಿಕೊಳ್ಬೇಕು ಇದನ್ನು. ಇವಾಗ ಇದನ್ನು ಈ ಥರ ತಗೊಂಡು ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳಿ, ಈ ಥರ ತಿರುಗಿಸಿದ್ದನ್ನು. ಸೊ ಅಲ್ಲಿ ಎಲ್ಲ ಚಿಕ್ಕದಾಗುತ್ತೆ. ನೀವು ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಮಿಕ್ಸಿಗೆ ಹಾಕಿದ್ರೆ ರುಚಿ ಕೆಟ್ಟೋಗ್ಬಿಡುತ್ತೆ. ಸೊ ಈ ಥರ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ತಿನ್ಕೊಳ್ಳಿ. ಸೊ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.